ಎಲ್ಲರಿಗೂ ನಮಸ್ಕಾರ ರೀ. ಹೇಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಅಲ್ಲ, ನಮ್ಮ ರಾಜ್ಯದಾಗ ಏನ್ ಆಗ್ಲಿಕತ್ತದ, ಏನ್ ನಡಿಲಿಕತ್ತದ ಅಂತ ಪ್ರಶ್ನೆ ಮಾಡುವಂಗಿಲ್ಲ, ಪ್ರತಿಭಟನೆ ಮಾಡುವಂಗಿಲ್ಲ. ಸರ್ಕಾರ ಐತಿ, ಜನಪ್ರತಿನಿಧಿಗಳದಾರ, ಮಂದಿ ಸಲುವಾಗಿ ನಮ್ ಸಲುವಾಗಿ ಏನೋ ಒಂದು ಕೆಲಸ ಮಾಡ್ತಾರ, ಅಭಿವೃದ್ಧಿ ಮಾಡ್ತಾರಂತ ಒಂದು ಆಸೆ ನಿರೀಕ್ಷೆನೂ ಇಟ್ಕೊಳ್ಳುವಂಗಿಲ್ಲ. ಎಲ್ಲ ಉಲ್ಟಾ ಹೊಡಿಲಿಕತ್ತದ ನೋಡ್ರಿ. ಮತ್ ಏನ್ರಿ, ಬಾಗಲಕೋಟೆದಾಗ ಮೆರವಣಿಗೆ ಟೈಮ್ನಾಗ ಕಲ್ಲು ಒಗದವ್ರು, ಗಾದ್ಲಿ ಎಬ್ಬಿಸಿದವ್ರನ್ನ ಬಿಡ್ತಾರ. ಅವ್ರ ಜೊತೆಯಿಂದ ನಾವು ಪೀಸ್ ಮೀಟಿಂಗ್ ಮಾಡ್ತೀವಿ ಅಂತ ಹೇಳ್ತಾರ. ಆದ್ರೆ ಇಲ್ಲಿ ನೋಡಿದ್ರೆ ಹಿಂದೂಗಳನ್ನ ಸುಮ್ಮನೆ ಕೆಣಕಿ ಅವ್ರಿಗೆ ಅರೆಸ್ಟ್ ಮಾಡ್ಲಿಕ್ಕೆ ಹೊಂಟಾರಲ್ಲ, ಏನ್ ಹೇಳ್ಬೇಕಂತೀನಿ. ಫಸ್ಟಿಗೆ 5 ಮಂದಿ ಪೊಲೀಸರು ಬಂದ್ರು ಸರ್. 4 ಮಂದಿ ಬಂದ್ರಿ. ಒಬ್ರು ಸಿಪಾಯಿ ಸರ್ ರೀ ಸರ್, ಅವರು ಕಪ್ಪಣ್ಣರ ಅದಾರೆ. ಬಂದು ಯಾಕ್ರಿ ಸರ್ ಏನು ಮಾಡ್ಯಾನ ನಮ್ಮ ಮಗ, ಏನು ಮಾಡ್ಯಾನ ನಾ ಕೇಳಾಕತ್ತೀವ್ರಿ. ಬಂದು ಹಂಗೆ ಹೊಡಿದು, ಹಂಗೆ ಒದಿದು, ಕುತ್ತಿಗೆ ಇಚ್ಕೊಂಡು ತೊಗೊಂಡು ಹೋಗಿ ಕಾರ್ನಾಗ ಹಾಕಿ ಯಾವ ತಂದಿಗೆ ಎಷ್ಟು ಬೇಕಾದ್ರೆ ನಾವು ಕರ್ಕೊಂಬರ್ತೀವ್ರಿ ಸರ. ನಿಮ್ಮ ಪೊಲೀಸ್ ಸ್ಟೇಷನ್ ಒಂದು ಕರ್ಕೊಂಬರ್ತೀವಿ ನಾವು. ನಮಗೆ ಹೇಳ್ರಿ ಏನು ಮಾಡ್ಯಾನ ಅಂದ್ರು ಹೊಟ್ಟೆ ಹೇಳಾಕ್ತಾರಿಲ್ಲ ಸರ. ಈ ಕಾರಿಗೆ ಹಾಕಿ ಹೊಟ್ಟೆ ನೋಡಿ ಸರ್. ಸರ್ ಹೊಟ್ಟೆ ಹೆಂಗೆ ಹೋಗ್ಬೇಕು ನೋಡ್ರಿ, ಇಲ್ಲಿ ಹೊಂಟದ್ ನೋಡಿ ಸರ್. ನಾವು ಹೇಳ್ರಿ ಸರ್ ಅಂತಂದ್ರೆ ಕೇಳವಲ್ರಿ. ಕಾರಿಗೆ ಮೊದಲ BP ಐತ್ರಿ ಸರ. ಕಾರಿನಾಗ ಹೊಟ್ಟೆ ಹಾಕಿ ಹಿಡಿದು ಇಲ್ಲಿ ಹೊಂಕಳ ನೋಡ್ರಿ ಸರ್. ಇದು ಶಾಂತಿಯುತವಾಗಿತ್ರಿ ಸರ. ಈಗ ನಾವ್ ಏನಿಲ್ಲ, ಅವ್ರು CPR ಒಬ್ರು ಅದಾರ ನೋಡಿ ಸರ. 3 ಮಂದಿ ಅದು ಬೆಳೆ ಕಾರ್ ತೊಗೊಂಬಂದ್ರ ಸರ್. ಅದು ಜಗಳ ಆದವನು ಇಲ್ಲಿ ಸರ್. ಅವ್ರು ತಿರುಪತಿಗೆ ಹೋಗಿ ಬಂದಾರಿ. ಬಂದು ಜಗಳ ಮರುದಿವ್ಸ ಬಂದಾರಿ ಸರ್. ಕುಂದ್ರಸಮ್ ಕೂತೀವಿ ಸರ್. ನಾವು ಎಲ್ಲಿ ಹೊರಗೆ ಬಿಟ್ಟಿಲ್ರಿ. ತಪ್ಪು ಮಾಡಿ ಒಪ್ಕೊಳ್ಳೋಣ್ರಿ. ತಪ್ಪು ಮಾಡ್ಯಾನಂದ್ರು ಕುತ್ತಿಗೆ ಈಚಿಗೆ ಸಾಯ್ಬಿಡ ಆತ ನೋಡ್ರಿ. ಅವರು ಒಮ್ಮೆ ಊಟ ಕುಂತಿತ್ರಿ ಮಗ ಕುಂತುಗಳಕನ. ಅವ್ರು ಒಮ್ಮೆ 4 ಮಂದಿ ಪೊಲೀಸರು ಬಂದ್ಗಳಕನ ಏನು ಮಾಡ್ಯಾನ ಅಂತ ಕೇಳಿದ್ರೆ ಹೇಳಕ ತಯಾರಿಲ್ರಿ. ಬರೀ ಹೊಡಿದು ಗಾಡ್ಯಾಗ ಹಾಕೋದು, ನಾವು ಗಾಡಿ ಮಗ್ಲು ಹೋಗಿ ನಿಂತೀವ್ರಿ. ಎದಕ್ಕೆ ಹೊಡಿತೀರಿ, ಅವು ಏನು ಮಾಡ್ಯಾನ ಅಂತ ಹೇಳಿ ಕೇಳಿದ್ರು ನಮಗೆ ಮೈ ತುಂಬ ಅರಿಬಿನ ಎಲ್ಲ ಹರಿದು ಕೊಟ್ರಿ. ಅವರು ಹೋಗ್ಕೊಟ್ಟು ವಯ್ಯಾಸೋದು ಮುದುಕಿರಿ ಆಕಿನ ಸಹಿತ ಎಳ್ದು ಹೋಗಿದ್ರಿ. ಸಣ್ಣ 2 ಮಕ್ಕಳು ತುಳಿದು ಹೋಗ್ಯಾರ್ರಿ. ಇಷ್ಟೆಲ್ಲ ತಾನ್ಲೆ ಮಾಡಿ ಹೋಗ್ಯಾರ್ರಿ ಮನ್ಯಾಗ. ಎಷ್ಟಂತ ತಡ್ಕೋಬೇಕ್ರಿ ನಾವು. ಅವ್ರು ಏನು ಹೇಳಕ ತಯಾರಿಲ್ರಿ. ಬರೇ ಹೊಡಿದು ಒಂದ ಕೆಲಸ ಮಾಡಕತ್ತಾರಿ. ಬೂಟ್ ಗಾಲಿಯಲ್ಲಿ ಹೊಡಿದು ಗಾಡಿಗೆ ಹಾಕುದ್ರಿ. ಹಿಂಗ ಕಾರಣನೇ ಇಲ್ಲಾರ್ದೆ ಕಾಂಗ್ರೆಸ್ ಸರ್ಕಾರ ಸುಮ್ನೆ ಹಿಂದೂ ಯುವಕರನ್ನ ಬಂಧಿಸ್ಲಿಕ್ಕೆ ಹೊಂಟದಲ್ರಿ. ಇದು ನೋಡ್ರಿ, ಎಲ್ಲರೂ ಪ್ರತಿಭಟನೆ ಮಾಡ್ಲಿಕ್ಕತ್ತಾರ. ಈಗ BJP ಅವರು ಪ್ರಶ್ನೆ ಮಾಡ್ಲಿಕ್ಕತ್ತಾರ, ಗೃಹ ಮಂತ್ರಿಗಳೇ ಯಾಕೆ ಹಿಂಗ ಕೆಣಕ್ಲಿಕ್ಕೆ ಹೊಂಟ್ರಿ ಅಂತ ಹೇಳಿ. ಇನ್ನು ಮತ್ತೊಂದು ಕಡೆ ಉದ್ಯೋಗ ಕೇಳಿದ್ರೆ FIR ಹಾಕ್ತಿವಿ, ಹಕ್ಕೊತ್ತಾಯ ಮಾಡಿದ್ರೆ ದಬ್ಬಾಳಿಕೆ ಮಾಡ್ತೀವಿ ಅಂತ ಹೇಳಿ ಮೊದ್ಲೇ ಪ್ರದೀಪ್ ಈಶ್ವರ್ ಇದ್ರ ಬಗ್ಗೆ ಕ್ಲೂ ಕೊಟ್ಟಿದ್ರು. FIR ಹಾಕಿಸ್ಕೊಳಂಗ್ ಮಾಡ್ಬೇಡ್ರಿ ಅಂತ. ಅಕಸ್ಮಾತ್ FIR ಹಾಕಿದ್ರ ನಿಮ್ಮ ಸರ್ಕಾರಿ ಕೆಲಸದ ಆಸೆ ಎಲ್ಲ ತಣ್ಣೀರು ಎರ್ಚದಂಗ ಆತದ ಅಂತ ಹೇಳಿ. ಅಂದ್ರೆ ಏನ್ ನಡಿಲಿಕ್ಕತ್ತದ, ಯಾಕೆ ಈ ರೀತಿ ಅಂತ. ಯುವಕರೇ ದೇಶದ ಶಕ್ತಿ ಅಂತ ಹೇಳ್ತಾರ. ಯುವಕರಿಗೆ ಹಿಂಗ ಅವರ ಹೋರಾಟಕ್ಕ, ಅವರ ಪ್ರತಿಭಟನೆಗ ಈ ರೀತಿ ಒಂದು ಉಲ್ಟಾ ಹೊಡೆಯಲಿಗತ್ತದಲ್ಲ, ಇದನ್ನ ಮತ್ತಿಷ್ಟು ಯುವಕರು ರೊಚ್ಚಿಗೆದ್ರು ಹೇಳ್ತಾರ ನೋಡ್ರಪ್ಪ. ಆದ್ರೆ ಇಲ್ಲಿ ಒಂದ್ ಕಡೆ ಒಂದು ವಿಡಿಯೋ ಕಣ್ಣಿಗೆ ಬಿತ್ತು ನನಗ. ಬೆಂಗಳೂರು ಟ್ರಾಫಿಕ್ ಪೊಲೀಸರು ಏನ್ ಮಾಡ್ಲಿಕತ್ತಾರ ಅಂತ, ಒಂದು 2 ವೀಲರ್ ಗಾಡಿದಾಗ 5 ಮಂದಿ ಹೊಂಟಾರ ನೋಡ್ರಿ ಹೆಂಗದ. ಬಿಡ್ರಿ, ಅವ್ರದೆಲ್ಲ ಸರ್ಕಾರಕ್ಕಾಗ್ಲಿ ಪೊಲೀಸರಿಗಾಗ್ಲಿ ಕಣ್ಣಿಗೆ ಕಾಣೋದಿಲ್ಲದು. ಯಾಕೆ ಹೇಳ್ರಿ? ಸರ್ಕಾರದ್ದು ತಪ್ಪಿಲ್ರಪ್ಪ, ಏನೂ ಮಾಡ್ಲಿಕ್ಕಾಗಲ್ಲ. ಅವ್ರಿಗೇನು 1, 2, 108 ಟೆನ್ಷನ್ ಅದಾವ. ಒಂದ್ ಕಡೆ ನಾಯಕತ್ವ ಬದಲಾವಣೆ, ಮತ್ತೊಂದ್ ಕಡೆ ಡಿನ್ನರ್ ಮೀಟಿಂಗ್ ಮಾಡ್ತಾರ. ಯಾರ್ಯಾರೋ ಯಾವಾಗೋ ಶಾಸಕರ ರೆಸಾರ್ಟಿಗೆ ಹೋಗ್ತಾರ. ಅವ್ರ ಬೆಂಬಲಿಗರು, ಇವ್ರ ಬೆಂಬಲಿಗರು, CM ಕುರ್ಚಿ ಗದ್ಲ, ಎಷ್ಟು ಟೆನ್ಷನ್ ರೀ. ಯಾವುದು ಅಂತ ನೋಡ್ಬೇಕು ಅವ್ರು. ಇದೆಲ್ಲದರ ನಡುವ ನೋಡ್ರಿ, ಈಗ ಯಾರನ್ನ ಅರೆಸ್ಟ್ ಮಾಡ್ಬೇಕು, ಯಾರಿಗೆ ಮೇಲೆ FIR ಹಾಕಬೇಕು ಅಥವಾ ಯಾರ ವಿರುದ್ಧ ಆಕ್ಷನ್ ತಗೋಬೇಕು
ಮಾಡ್ಬೇಕು ಇದೆಲ್ಲ ನೆನಪು ಹರ್ದಂಗ್ ಕಾಣತೈತಿ. ಈ ಎಲ್ಲಾ ಸುವ್ಯವಸ್ಥೆ ಬಗ್ಗೆ ಮಂದಿನೇ ಎಲ್ಲಾ ಸೇರಿ ನೆನಪು ಮಾಡ್ಬೇಕು ಇವ್ರಿಗೆ. ಈ ನಮ್ಮ ರಾಜ್ಯದ ಗದ್ದಲ ಕಿರಿಕಿರಿ ಇದೆಲ್ಲ ಬೇಡಪ್ಪ, ಒಂದಿಷ್ಟು ರಾಷ್ಟ್ರೀಯ ಸುದ್ದಿಗಳನ್ನು ನೋಡೋಣ ಅಂತ ಅನ್ನುವಷ್ಟ್ರನ್ಯಾಗ ಈ ರಾಹುಲ್ ಗಾಂಧಿಯವರ ಮಾತುಗಳು ಕಿವಿಗೆ ಬಿತ್ತು ನೋಡ್ರಪ್ಪ. ಇದನ್ನ ಕೇಳಿ ಮತ್ತಿಷ್ಟು ನನ್ನ ತಲೆ ಕೆಟ್ಟ ಹೋಗ್ಬಿಡೋದು, ಫುಲ್ ಕನ್ಫ್ಯೂಷನ್. ಎಲ್ಲಿ ಯಾರ ನಡುವ ಯಾವಾಗ ಯುದ್ಧ ಆಗ್ಲಿಕ್ಕತ್ತದ, ಅದರಿಂದ ಯಾರಿಗೆ ನಷ್ಟ ಆಗ್ತದ, ಯಾರಿಗೆ ಏನ್ ಬೇಕಾಗದ, ಹೊತ್ತು ಇದನ್ನ ಕೇಳಿ ಫುಲ್ ಕನ್ಫ್ಯೂಸ್ ಆಗ್ಬಿಟ್ಟೆ ನಾ. यूक्रेन में युद्ध हो रहा है, देखा देखा आप देख रहे हो कि गाजा में युद्ध हो रहा है, दिख रहा है आपको? युद्ध किसके बीच में है? लड़ाई किसके बीच में हो रही है? बताइए बताइए बताइए, आप बताइए। चाइना और अमेरिका के बीच में लड़ाई हो रही है। यूक्रेन में एक तरफ चाइना रूस, दूसरी तरफ अमेरिका यूरोप। गाजा में ईरान में एक तरफ चाइना ईरान रूस, दूसरी तरफ अमेरिका। भाइयों और बहनों, आपको एक बात समझनी है, अगर अमेरिका को चाइना से लड़ना है तो उसे हिंदुस्तान की डेटा की जरूरत है। बिना हिंदुस्तान के डेटा के अमेरिका चाइना से नहीं लड़ सकता। क्यों? क्योंकि चाइना के पास दुनिया का सबसे बड़ा डेटा पड़ा हुआ है। सबसे ज्यादा डेटा चाइना के पास है। दूसरे नंबर पे कौन है भाई और बहनों? इंडिया। और शायद पहले नंबर पे हम है। ಕೇಳಿದ್ರೆ ಗಾಜಾ ಮತ್ತು ಉಕ್ರೇನ್ನಾಗ ಯುದ್ಧ ನಡೀತಿರ್ತದಂತ. ಅದ್ ಎಲ್ಲಿ ಅಂದ್ರೆ ಚೀನಾ ಮತ್ತು ಅಮೆರಿಕದ ವಿರುದ್ಧ ನಡೀತದಂತ. ವಾಹ್, ಇನ್ನ ಚೀನಾದ ವಿರುದ್ಧ ಹೋರಾಡ್ಬೇಕಂತಂದ್ರ ಅಮೆರಿಕಕ್ಕ ಭಾರತದ ಡೇಟಾ ಬೇಕಂತ. ವಾಹ್, ಏನ್ ಅದ್ಭುತ ಅಂತೀರಿ. ಒಂದಕ್ಕೊಂದು ಲಾಜಿಕ್ಕೇ ಇಲ್ಲ. ಸುಳ್ಳುಗಳನ್ನು ಹೇಳುದು, ಕೊಳ್ಳನು ಹೇಳುದು. ಏನು ರಾಹುಲ್ ಗಾಂಧಿಯವರಾಗ್ಲಿ, ಅವರ ಕಾಂಗ್ರೆಸ್ ನಾಯಕರಾಗ್ಲಿ ಸುಳ್ಳುಗಳನ್ನ ಹೇಳಿದ್ದಾಯ್ತು. ಅದನ್ನ ಇಷ್ಟು ದಿನ ಭಾರತದಾಗ ಸುಳ್ಳುಗಳು ಅಂತ ಹೇಳಿ ಪ್ರೂವ್ ಮಾಡಿದ್ದಾಯ್ತು. ಒಂದೊಂದೇ ಹಂಗೆ ಎಕ್ಸ್ಪೋಸ್ ಹಾಕೋತೆ ಹೊಂಟಾವ. ಆದ್ರೆ ಈಗ ಇವ್ರ ಸುಳ್ಳುಗಳನ್ನ ಪ್ರೂವ್ ಮಾಡ್ಲಿಕ್ಕೆ ಇಸ್ರೇಲ್ ಪ್ರಧಾನಿನೂ ಸಾಕಾಗ್ಲಿಲ್ಲ ನೋಡ್ರಿ. Prime Minister Modi's personal embrace is something special. It's called the Modi hug. It's well known around the world. And when you hug someone closely, truly, you know it's not an act. It's a real thing. It's called the Modi hug. Personal embrace is something special. It's called the Modi hug. It's well known around the world. And when you hug someone closely, truly, you know it's not an act. It's a real thing. It's called the Modi hug. ನೋಡಿದ್ರೆ ಬೆಂಜಮಿನ್ ನೇತನ್ಯಾಹು ಇಸ್ರೇಲ್ ಪ್ರಧಾನಿ ಅವರಿಗೆ ಮೋದಿ ಭೇಟಿ ಆದಾಗ ಒಂದು ಹಗ್ ಕೊಟ್ಟಿದ್ರು. ಅದು ಫೋರ್ಸ್ಡ್ ಹಗ್ ಅನ್ನುವಂಥದ್ದು ಕಾಂಗ್ರೆಸ್ನವರು ಹೊಸ ಪ್ರಪಗಂಡ ಚಾಲೂ ಮಾಡಿದ್ರು. ಆದ್ರೆ ಖುದ್ದು ಬೆಂಜಮಿನ್ ಅವರೇ ಎಷ್ಟು ಚಂದ ಅದನ್ನ ಮೋದಿ ಹಗ್ ಅಂತ ಹೇಳಿ ಎಷ್ಟು ಚಂದ ಎಕ್ಸ್ಪ್ಲೇನ್ ಮಾಡಿದ್ರಿ. Personal embrace is something special. It's called the Modi hug. It's well known around the world. And when you hug someone closely, truly, you know it's not an act. It's a real thing. It's called the Modi hug. Personal embrace is something special. It's called the Modi hug. It's well known around the world. And when you hug someone closely, truly, you know it's not an act. It's a real thing. It's called the Modi hug. ಇನ್ನು ಇಷ್ಟ ದಿನ ಈ AI ಸಮಿಟ್ನ್ಯಾಗ ನಂಗ ಪ್ರತಿಭಟನೆ ಮಾಡಿದ್ದಂಥ ಈ ರಾಹುಲ್ ಗಾಂಧಿಯ ಯುವ ನಾಯಕರ ಪಡೆ ಬಗ್ಗೆ ಎಲ್ಲರೂ ಟ್ರೋಲ್ ಮಾಡಿದ್ದಾಯ್ತು. ರಾಹುಲ್ ಗಾಂಧಿ ಏನ್ ತಿಳ್ಕೊಂಡಿದ್ರು ಅವ್ರನ್ನ ಬಬ್ಬರ್ ಶೇರ್ ಅಂತ ಹೇಳಿ ಅದನ್ನು ಸಿಕ್ಕಾಪಟ್ಟೆ ವೈರಲ್ ಆಯ್ತು. ಆದ್ರೆ ಎಲ್ಲಕ್ಕಿಂತಲೂ ದಿ ಬೆಸ್ಟ್ ಅಲ್ಟಿಮೇಟ್ ಟ್ರೋಲ್ ಇಲ್ಲದ ನೋಡ್ರಪ್ಪ. ಒಂದ್ಸಲ ಇವ್ರ ಮಾತು ಕೇಳಿಬಿಡ್ರಿ. साथियों, AI समिट का आयोजन पूरे भारत के लिए गौरव का पल था, लेकिन दुर्भाग्य से देश की सबसे पुरानी पार्टी ने देश के इस उत्सव को मैला करने का प्रयास किया। विदेशी अतिथियों के सामने कांग्रेस ने सिर्फ कपड़े नहीं उतारे, बल्कि इसने कांग्रेस के वैचारिक दिवालियेपन को भी एक्सपोज कर दिया है। जब नाकामी की
निराशा हताशा मन में हो और अहंकार सिर चढ़कर बोलता हो, तब देश को बदनाम करने की ऐसी सोच सामने आती है। जाहिर है कांग्रेस की इस हरकत से देश में गुस्सा है, इसलिए इन्होंने अपने पाप को सही ठहराने के लिए महात्मा गांधी जी को आगे कर दिया। कांग्रेस हर बार ऐसा ही करती है। जब अपने पाप को छुपाना हो तो कांग्रेस बापू को आगे कर देती है, और जब अपना गौरवगान करना हो तो एक ही परिवार को सारा क्रेडिट दे देती है। ನೋಡ್ರಿ, ಹೆಚ್ಚಾಗಿ ಮೋದಿಜಿ ವಿರೋಧ ಪಕ್ಷದವ್ರನ್ನ ಕೆಣಕ್ಲಿಕ್ಕೆ ಹೋಗೋದಿಲ್ಲ. ಆದ್ರೆ ಕೆಣಕಿದ್ರು ಮಾತ್ರ ಹಿಂಗ ನೋಡ್ರಿ ಫುಲ್ ರೋಸ್ಟ್ ಮಾಡ್ಬಿಡ್ತಾರ. ಅದು ಟ್ರೋಲ್ ಆಗೋದು ವೈರಲ್ ಆಗೋದಂತೂ ಪಕ್ಕ ಅಂತ ತಿಳ್ಕೊರ್ ನೀವು. ಇದನ್ನ ನೋಡಿ ಇನ್ನ ಎಷ್ಟು ಮಂದಿ ಎಷ್ಟು ಹುರ್ಕೋತಾರೋ ಏನೋ, ಅವ್ರಿಗೆ ಎಷ್ಟು ಬರ್ನಾಲ್ ಭಾಗ್ಯ ಕಲ್ಪಿಸ್ಬೇಕೋ ಯಾರಿಗ್ ಗೊತ್ತು. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.